ಈಗ ಬಿಗ್ ಬಾಸ್ನ ಒಂದು ಎಕ್ಸ್ಪೀರಿಯನ್ಸಿಗೋಸ್ಕರ ತುಂಬಾ ಎಕ್ಸೈಟ್ ಆಗಿ ಈ ವೇದಿಕೆಗೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಜುಟ್ಟು 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 ಜುಟ್ಟು. ದಿನ 80 ಬೆಳಗ್ಗೆ 10 ಗಂಟೆ, ಮಧ್ಯಾಹ್ನ 2:35, ತಡರಾತ್ರಿ 2:40. ದಿನ 81 ಬೆಳಗ್ಗೆ 11:15. ಸಲ್ಯೂಟರ್ ಹುಡುಕ್ಬೇಕಪ್ಪ. ಮಗ ಮಾಡಲೇಬೇಕು. ಹೌದಪ್ಪ, ಇವತ್ತು ಕಾಟ ಆಗ್ತಾನೆ ಇಲ್ಲ. ನನ್ನ ಮಗನ ಫಸ್ಟ್ ಎಲಿಮಿನೇಟ್ ಮಾಡಬೇಕು. ಒಳ್ಳೆ ಐಡಿಯಾ ಇದೆ. ನಾವೆಲ್ಲ ಟೀಮ್ ಆಗ್ಬಿಟ್ಟು ಇವ್ರನ್ನ ನಾಮಿನೇಟ್ ಮಾಡೋಣ. ಬಟ್ ಆದರೆ ರೀಸನ್ಸ್ ಎಲ್ಲ ಒಂದೇ ಕೊಡಬಾರ್ದು. ಪರ್ಸ್ನಲ್ ರೀಸನ್ಸು ಟಾರ್ಗೆಟ್ ಅಂತ ಯಾವತ್ತೂ ಅನ್ನಿಸ್ಬಾರ್ದು ಅವನಿಗೆ. ಆ ಥರ ಪ್ಲ್ಯಾನ್ ಮಾಡೋಣ. ಓಕೆ. ಬಿಗ್ ಬಾಸ್, ನಾನಿವತ್ತು ಬುಟ್ಟು ತಮ್ಮ ಜುಟ್ಟುನ ನೇರವಾಗಿ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬುಟ್ಟು ತಮ್ಮ ಜುಟ್ಟುನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ತಮ್ಮನ ನಾಮಿನೇಟ್ ಬಂದು 1 ತಿಂಗಳಾದರೂ ಕೂಡ ಇನ್ನೂ ಅಷ್ಟು ಎಲ್ ಜೊತೆ ಮಿಂಗಲ್ ಆಗ್ತಾ ಇಲ್ಲ. ಯಾವಾಗಲೂ ಅವರು ಅಪೂರ್ವನೇ ಒಂದು ಕಡೆ ಕಾರ್ನರ್ ಆಗ್ತಿದ್ದಾರೆ, ಎಲ್ಲೋ ಕಳೆದೋಗ್ತಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಅವ್ನು ಯಾವುದು ರೂಲ್ಸ್ ಫಾಲೋ ಮಾಡೋದಿಲ್ಲ. ರಾತ್ರಿ ಲೈಟ್ಸ್ ಆಫ್ ಆದರೂ ಕೂಡ ಎಚ್ಚರವಾಗಿರ್ತಾನೆ, ಮಲಗೋದಿಲ್ಲ. ಯಾಕಂದ್ರೆ ರಾತ್ರಿ ಕಳೆದಾಗೆಲ್ಲ ಬರಲ್ಲ, ಆಮೇಲೆ ಯಾವಾಗ ಬಳ್ಕೊಂಡಿರ್ತಾನೆ. ಆಮೇಲೆ ಯಾವ ಟಾಸ್ಕಲ್ಲೂ ಇನ್ವಾಲ್ವ್ ಆಗಲ್ಲ ಮನೆ ಚಟುವಟಿಕೆಗಳಲ್ಲಿ. ಇನ್ನೂ ಸ್ವಲ್ಪ ಬೆರಿಬೇಕು. ಆಮೇಲೆ ಮಾತಲ್ಲಿ ಕ್ಲಾರಿಟಿ ಇಲ್ಲ. ಸೊ ಅವ್ರಿಗೆ ಮೋಸ್ಟ್ಲಿ ಈ ಮನೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಬಿಗ್ ಬಾಸ್. ಅವನು ಯಾವಾಗಲೂ ಶ್ಯಾಡೋಲ್ ಇರ್ತಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ಅವನು ಯಾವಾಗಲೂ ಎತ್ಕೋಬೇಕು, ಅವನನ್ನು ಯಾವಾಗಲೂ ಓಡಾಡಿಸ್ತಾ ಇರಬೇಕು. ಸೊ ಇಂಡಿವಿಜುವಾಲಿಟಿ ಇಲ್ಲ. ಆದ್ದರಿಂದ ನಾನು ಅವನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ಮನೆ ಒಳಗಡೆ ಹೋಗೋಣ, ನಮ್ಮ ಕಂಟೆಸ್ಟೆಂಟ್ಸ್ನ ಮೀಟ್ ಮಾಡೋಣ. ಲೆಟ್ಸ್ ಗೆಟ್ ಇನ್. ನೋಡಿ, ಇಂಟೆನ್ಷನ್ ಯಾರು ಹೇಳಿದ್ದು? ಸೇಫ್ ಆಗ್ತಾ ಇರೋ ಮುಂದಿನ ಕಂಟೆಸ್ಟೆಂಟ್ ಈಸ್ ಸೇಫ್. ಬಿಗ್ ಬಾಸ್, ಬಿಗ್ ಬಾಸ್, ನಾ ಈ ಮನೇಲಿ ಇರೋರಾ?